ಉಪ್ಪು ಖಾರ ಹಾಕಿ ದ್ವೇಷಾಗ್ನಿ ಹಚ್ಚಿದ ಸಮೀರ್ ಸೇರಿದಂತೆ ಕೆಲ ಯೂಟ್ಯೂಬರ್ಗಳಿಗೆ ಇದೀಗ ಯಮಗಂಡ ಕಾಲ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಫಾರಿನ್ ಫಂಡ್. ಸಮೀರ್ ಯೂಟ್ಯೂಬರ್ ಗ್ಯಾಂಗು ಇಡಿ ಸಂಕಷ್ಟ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಭಾರತ ಮಾತ್ರವಲ್ಲ ದೇಶದಾಚೆಯಿಂದಲೂ ಕುಮ್ಮಕ್ಕು ಸಿಕ್ಕಿದೆ. ಕತೆ ಚಿತ್ರಕತೆ ತಿಮರೋಡಿಯ ಮನೆಯಲ್ಲಿ ತಯಾರಾದ್ರೆ ಅದಕ್ಕೆ ಪ್ರೊಡ್ಯೂಸರ್ಗಳು ಮಾತ್ರ ವಿದೇಶಿಗರಂತೆ. ಬುರುಡೆ ಗ್ಯಾಂಗ್ ಸಾಕಲು ಯೂಟ್ಯೂಬರ್ಸ್ ಗಳಿಗೆ ಸುಳ್ಳು ಅಪಪ್ರಚಾರದ ವಿಡಿಯೋ ಮಾಡಲು ವಿದೇಶದಿಂದ ಕಂತೆ ಹಣ ಬಂದಿತ್ತು. ಬಿ ಗ್ಯಾಂಗ್ಗೆ ಫಾರಿನ್ ಫಂಡ್ ಬರ್ತಿರೋ ಬಗ್ಗೆ ಹಲವು ದಿನಗಳ ಹಿಂದೆಯೇ ರಿಪಬ್ಲಿಕ್ ಕನ್ನಡ ಮೊದಲು ವರದಿ ಮಾಡಿತ್ತು. ನಮ್ಮ ವರದಿ ರಾಜ್ಯ ಮಾತ್ರವಲ್ಲ ರಾಷ್ಟ್ರ ರಾಜಕೀಯದಲ್ಲೂ ಸಂಚಲನ ಮೂಡಿಸಿತ್ತು. ಇದೀಗ ಬುರುಡೆ ಗ್ಯಾಂಗ್ನ ಹಣದ ಮೂಲವನ್ನು ಭೇದಿಸಲು ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗಿದೆ. ಒಡನಾಡಿ ಮತ್ತು ಸಂವಾದದ ಬ್ಯಾಂಕ್ ಖಾತೆಗಳನ್ನ ಜಾಲಾಡುತ್ತಿವೆ. ಈ ನಡುವೆ ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರದಲ್ಲಿ ಯೂಟ್ಯೂಬರ್ಸ್ ಗಳಿಗೂ ಸಿಂಹಪಾಲಿದೆ. ಅವರ ಬ್ಯಾಂಕ್ ಖಾತೆಗಳನ್ನು ಜಾಲಾಡಬೇಕು ಎಂದು ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಾಂಬರಗಿ ಆಗ್ರಹಿಸಿದ್ದಾರೆ. ಈಗ 5 ಜನ ಯೂಟ್ಯೂಬರ್ ವಿರುದ್ಧ ನಾನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ. ಯಾಕೆಂದ್ರೆ ಚೆನ್ನಯ್ಯ ಅವರ ವಿಡಿಯೋ ಅನ್ನ ಅವರು ವಿಟ್ನೆಸ್ ಪ್ರೊಟೆಕ್ಷನ್ ಇರಬೇಕಾದ್ರೆ ವಿಟ್ನೆಸ್ 40 ದಿನ ಏನು SIT ಅಲ್ಲಿ ಒಂದು ಪ್ರೊಟೆಕ್ಟೆಡ್ ಆಗಿದ್ದ ಆ ಟೈಮಲ್ಲಿ ವಿಡಿಯೋ ಮಾಡಿಕೊಂಡು ಬಿತ್ತರಣೆ ಮಾಡಿದ್ದಾರೆ ಅಂತ. ಆದ್ರೆ ಅವ್ರು ಹೇಳ್ತಾ ಇರೋದು ಇದು ಅರೆಸ್ಟ್ ಗಿಂತ ಮುಂಚೆ ಮಾಡಿರ್ತಕ್ಕಂಥ ವಿಡಿಯೋ ಅಂತ. ಅರೆಸ್ಟ್ ಗಿಂತ ಮುಂಚೆ ಮಾಡಿದ್ರು ನೀವು ಇದರಲ್ಲಿ ಶಾಮೀಲಾಗಿದ್ದೀರಾ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಹಿಂದೆ ತಮಿಳುನಾಡಿನ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಹೆಸರು ಸಹ ತುಳುಕು ಹಾಕಿಕೊಂಡಿದೆ. ಸಂಸದ ಸೆಂಥಿಲ್ ತಾಯಿ ಎನ್ಜಿಒಗಳಿಗೆ ಹಣ ವರ್ಗಾವಣೆ ಮಾಡಿದ್ದಾರೆ ಎಂದು ಬಿಜೆಪಿ ವಕ್ತಾರ ಚಂದ್ರಶೇಖರ್ ಗಂಭೀರ ಆರೋಪ ಮಾಡಿದ್ದಾರೆ. ತಿಮ್ಮರೋಡಿ ಹೇಗಿದ್ರು ಇವತ್ತು ಅವ್ರು ಎಂತ ಪ್ಯಾಲೇಶಿಯಲ್ ಬಂಗ್ಲೋ ಇದೆ, ಯಾರಿದ್ರೆ ಹಿಂದಗಡೆಗೆ ಅಂದ್ರೆ ಯಾವ ಹಣ ವಿದೇಶದಿಂದ ಯಾರೋ ಒಬ್ಬ ಕಾಂಗ್ರೆಸ್ನ ಪ್ರಮುಖನಿಗೆ ಬಂತು, ಮುಂದೆ ಇಡಿ ತನಿಖೆ ಎಲ್ಲ ಬರುತ್ತೆ. ಅದು ಯಾವ ಎನ್ಜಿಒಗೆ ಫಂಡ್ ಹೋಯ್ತು, ಯಾವ ಸೆಂಥಿಲ್ ಇದನ್ನಲ್ಲ ಅವ್ರ ತಾಯಿಯ ಎನ್ಜಿಒಗೆ ಫಂಡ್ ಹೋಗುತ್ತೆ. ಆ ಫಂಡ್ ಇಂದ ಮಟ್ಟಣ್ಣನವರಿಗೆ ದುಡ್ಡು ಬರುತ್ತೆ, ಆ ಫಂಡ್ ಇಂದ ತಿಮ್ಮರೋಡಿಗೆ ದುಡ್ಡು ಬರುತ್ತೆ, ಆ ಫಂಡಿಂಗ್ ಇಂದನೇ ಈ ಯೂಟ್ಯೂಬರ್ಸ್ಗೆ ಸಮೀರ್ಗೆ ದುಡ್ಡು ಹೋಗುತ್ತೆ. ಚಂದ್ರಶೇಖರ್ ಮಾಡಿದ ಆರೋಪವನ್ನೇ ಹಿಂದೂ ನಾಯಕ ತೇಜಸ್ ಗೌಡ ಸಹ ಮಾಡಿದ್ದು ದುಬೈ ಕೇರಳದಿಂದ ಬುರುಡೆ ಗ್ಯಾಂಗ್ಗೆ ಹಣ ಬಂದಿದೆ ಎಂದು ಬಿಗ್ ಬಾಂಬ್ ಸಿಡಿಸಿದ್ರು. ಕರ್ನಾಟಕ ಟು ತಮಿಳುನಾಡು, ತಮಿಳುನಾಡು ಟು ಡೆಲ್ಲಿ, ಡೆಲ್ಲಿ ಟು ಕೇರಳ, ಕೇರಳ ಟು ಧರ್ಮಸ್ಥಳ. ಇಷ್ಟು ಒಡನಾಟ ಯಾವ ಸಂಸ್ಥೆಗಳು ಇದರಿಂದ ಇದೆ ಎಲ್ಲ ತನಿಖೆಯಾಗಿ ನಿಮ್ಮ ಮಾಧ್ಯಮದಲ್ಲೇ ಪ್ರಸಾರ ಆಗುತ್ತೆ. ಸ್ವಲ್ಪ ದಿನ ತಡೀರಿ. ಸ್ವತಃ ಇದ್ರ ಹಿಂದೆ ಯಾರಿವತ್ತು ಈ ರಾಜ್ಯ ಸರ್ಕಾರ SIT ರಚನೆ ಮಾಡಿ ನಾವು ತನಿಖೆ ನಡೀತಾ ಇರಬೇಕಾದ್ರೆ ನಾವೇನೊಂದು ನಾವು ಹೇಳೋದಕ್ಕಾಗಲ್ಲ ಅಂತ ಏನ್ ಹೇಳ್ತಿದಾರಲ್ಲ, ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಒಪ್ಕೊಂಡಿದ್ದಾರೆ ಷಡ್ಯಂತ್ರ ಇದೆ ಅಂತ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ನಲ್ಲಿ ಫಾರಿನ್ ಫಂಡ್ ಕಾಂಗ್ರೆಸ್ ಸಂಸದರ ಕೈವಾಡ ಬಗ್ಗೆ ಅನುಮಾನಗಳು ಶುರುವಾಗಿದೆ. SIT ಜೊತೆ ಇಡಿಯು ತನಿಖೆಯ ಅಖಾಡಕ್ಕಿಳಿದಿದ್ದು ತಿಮರೋಡಿ ಗ್ಯಾಂಗ್ನ ಆಳ ಅಗಲದ ಬಗ್ಗೆ ಶೋಧಕ್ಕಿಳಿದಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಬುರುಡೆ ಗ್ಯಾಂಗ್ ಹೆಣದಿದ್ದ ಮಸಲತ್ತಿಗೆ ಉಪ್ಪು ಖಾರ ಹಾಕಿ ದ್ವೇಷಾಗ್ನಿ ಹಚ್ಚಿದ ಸಮೀರ್ ಸೇರಿದಂತೆ ಕೆಲ ಯೂಟ್ಯೂಬರ್ಗಳಿಗೆ ಇದೀಗ ಯಮಗಂಡ ಕಾಲ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಫಾರಿನ್ ಫಂಡ್. ಸಮೀರ್ ಯೂಟ್ಯೂಬರ್ ಗ್ಯಾಂಗು ಇಡಿ ಸಂಕಷ್ಟ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಭಾರತ ಮಾತ್ರವಲ್ಲ ದೇಶದಾಚೆಯಿಂದಲೂ ಕುಮ್ಮಕ್ಕು ಸಿಕ್ಕಿದೆ. ಕತೆ ಚಿತ್ರಕತೆ ತಿಮರೋಡಿಯ ಮನೆಯಲ್ಲಿ ತಯಾರಾದ್ರೆ ಅದಕ್ಕೆ ಪ್ರೊಡ್ಯೂಸರ್ಗಳು ಮಾತ್ರ ವಿದೇಶಿಗರಂತೆ. ಬುರುಡೆ ಗ್ಯಾಂಗ್ ಸಾಕಲು ಯೂಟ್ಯೂಬರ್ಸ್ ಗಳಿಗೆ ಸುಳ್ಳು ಅಪಪ್ರಚಾರದ ವಿಡಿಯೋ ಮಾಡಲು ವಿದೇಶದಿಂದ ಕಂತೆ ಹಣ ಬಂದಿತ್ತು. ಬಿ ಗ್ಯಾಂಗ್ಗೆ ಫಾರಿನ್ ಫಂಡ್ ಬರ್ತಿರೋ ಬಗ್ಗೆ ಹಲವು ದಿನಗಳ ಹಿಂದೆಯೇ ರಿಪಬ್ಲಿಕ್ ಕನ್ನಡ ಮೊದಲು ವರದಿ ಮಾಡಿತ್ತು. ನಮ್ಮ ವರದಿ ರಾಜ್ಯ ಮಾತ್ರವಲ್ಲ ರಾಷ್ಟ್ರ ರಾಜಕೀಯದಲ್ಲೂ ಸಂಚಲನ ಮೂಡಿಸಿತ್ತು.
ಇದೀಗ ಬುರುಡೆ ಗ್ಯಾಂಗ್ನ ಹಣದ ಮೂಲವನ್ನ ಭೇದಿಸಲು ಜಾರಿ ನಿರ್ದೇಶನಾಲಯ ಎಂಟ್ರಿಯಾಗಿದೆ. ಒಡನಾಡಿ ಮತ್ತು ಸಂವಾದದ ಬ್ಯಾಂಕ್ ಖಾತೆಗಳನ್ನ ಜಾಲಾಡುತ್ತಿವೆ. ಈ ನಡುವೆ ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರದಲ್ಲಿ ಯೂಟ್ಯೂಬರ್ಸ್ಗಳಿಗೂ ಸಿಂಹಪಾಲಿದೆ. ಅವರ ಬ್ಯಾಂಕ್ ಖಾತೆಗಳನ್ನು ಜಾಲಾಡಬೇಕು ಎಂದು ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಾಂಬರಗಿ ಆಗ್ರಹಿಸಿದ್ದಾರೆ. ಈಗ 5 ಜನ ಯೂಟ್ಯೂಬರ್ ವಿರುದ್ಧ ನಾನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ. ಯಾಕೆಂದ್ರೆ ಚೆನ್ನಯ್ಯ ಅವರ ವಿಡಿಯೋ ಅನ್ನ ಅವರು ವಿಟ್ನೆಸ್ ಪ್ರೊಟೆಕ್ಷನ್ ಇರಬೇಕಾದ್ರೆ ವಿಟ್ನೆಸ್ 40 ದಿನ ಏನು SIT ಅಲ್ಲಿ ಒಂದು ಪ್ರೊಟೆಕ್ಟೆಡ್ ಆಗಿದ್ದ ಆ ಟೈಮಲ್ಲಿ ವಿಡಿಯೋ ಮಾಡಿಕೊಂಡು ಬಿತ್ತನೆ ಮಾಡಿದ್ದಾರೆ ಅಂತ. ಆದ್ರೆ ಅವರು ಹೇಳ್ತಾ ಇರೋದು ಇದು ಅರೆಸ್ಟ್ ಗಿನ ಮುಂಚೆ ಮಾಡಿರ್ತಕ್ಕಂಥ ವಿಡಿಯೋ ಅಂತ. ಅರೆಸ್ಟ್ ಗಿಂತ ಮುಂಚೆ ಮಾಡಿದ್ರು ನೀವು ಇದರಲ್ಲಿ ಶಾಮೀಲಾಗಿದ್ದೀರಾ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಹಿಂದೆ ತಮಿಳುನಾಡಿನ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಹೆಸರು ಸಹ ತುಳುಕು ಹಾಕಿಕೊಂಡಿದೆ. ಸಂಸದ ಸೆಂಥಿಲ್ ತಾಯಿ ಎನ್ಜಿಒಗಳಿಗೆ ಹಣ ವರ್ಗಾವಣೆ ಮಾಡಿದ್ದಾರೆ ಎಂದು ಬಿಜೆಪಿ ವಕ್ತಾರ ಚಂದ್ರಶೇಖರ್ ಗಂಭೀರ ಆರೋಪ ಮಾಡಿದ್ದಾರೆ. ತಿಮ್ಮರೋಡಿ ಹೇಗಿದ್ರು ಇವತ್ತು ಅವ್ರು ಎಂತ ಪ್ಯಾಲೇಶಿಯಲ್ ಬಂಗ್ಲೋ ಇದೆ, ಯಾರಿದ್ರೆ ಹಿಂದಗಡೆಗೆ ಅಂದ್ರೆ ಯಾವ ಹಣ ವಿದೇಶದಿಂದ ಯಾರೋ ಒಬ್ಬ ಕಾಂಗ್ರೆಸ್ನ ಪ್ರಮುಖನಿಗೆ ಬಂತು, ಮುಂದೆ ಇಡಿ ತನಿಖೆಯಲ್ಲಿ ಎಲ್ಲ ಬರುತ್ತೆ. ಅದು ಯಾವ ಎನ್ಜಿಒಗೆ ಫಂಡ್ ಹೋಯ್ತು, ಯಾವ ಸೆಂಥಿಲ್ ಇದ್ರಲ್ಲ ಅವ್ರ ತಾಯಿಯ ಎನ್ಜಿಒಗೆ ಫಂಡ್ ಹೋಗುತ್ತೆ. ಆ ಫಂಡಿಂದ ಮಟ್ಟಣ್ಣನವರಿಗೆ ದುಡ್ಡು ಬರುತ್ತೆ, ಆ ಫಂಡಿಂದ ತಿಮ್ಮರೋಡಿಗೆ ದುಡ್ಡು ಬರುತ್ತೆ, ಆ ಫಂಡಿಂಗ್ ಇಂದನೇ ಈ ಯೂಟ್ಯೂಬರ್ಸ್ಗೆ ಸಮೀರ್ಗೆ ದುಡ್ಡು ಹೋಗುತ್ತೆ. ಚಂದ್ರಶೇಖರ್ ಮಾಡಿದ ಆರೋಪವನ್ನೇ ಹಿಂದೂ ನಾಯಕ ತೇಜಸ್ ಗೌಡ ಸಹ ಮಾಡಿದ್ದು, ದುಬೈ, ಕೇರಳದಿಂದ ಬುರುಡೆ ಗ್ಯಾಂಗ್ಗೆ ಹಣ ಬಂದಿದೆ ಎಂದು ಬಿಗ್ ಬಾಂಬ್ ಸಿಡಿಸಿದ್ರು. ಕರ್ನಾಟಕ ಟು ತಮಿಳುನಾಡು, ತಮಿಳುನಾಡು ಟು ಡೆಲ್ಲಿ, ಡೆಲ್ಲಿ ಟು ಕೇರಳ, ಕೇರಳ ಟು ಧರ್ಮಸ್ಥಳ. ಇಷ್ಟು ಒಡನಾಟ ಯಾವ ಸಂಸ್ಥೆಗಳು ಇದರಿಂದ ಇದೆ ಎಲ್ಲ ತನಿಖೆಯಾಗಿ ನಿಮ್ಮ ಮಾಧ್ಯಮದಲ್ಲೇ ಪ್ರಸಾರ ಆಗುತ್ತೆ. ಸ್ವಲ್ಪ ದಿನ ತಡೀರಿ. ಸ್ವತಃ ಇದ್ರ ಹಿಂದೆ ಯಾರಿವತ್ತು ಈ ರಾಜ್ಯ ಸರ್ಕಾರ SIT ರಚನೆ ಮಾಡಿ ನಾವು ತನಿಖೆ ನಡೀತಾ ಇರ್ಬೇಕಾದ್ರೆ ನಾವೇನೊಂದು ನಾವು ಹೇಳೋದಕ್ಕಾಗಲ್ಲ ಅಂತ ಏನ್ ಹೇಳ್ತಿದಾರಲ್ಲ, ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಒಪ್ಕೊಂಡಿದ್ದಾರೆ ಷಡ್ಯಂತ್ರ ಇದೆ ಅಂತ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ನಲ್ಲಿ ಫಾರಿನ್ ಫಂಡ್, ಕಾಂಗ್ರೆಸ್ ಸಂಸದರ ಕೈವಾಡ ಬಗ್ಗೆ ಅನುಮಾನಗಳು ಶುರುವಾಗಿದೆ. SIT ಜೊತೆ ಇಡಿಯು ತನಿಖೆಯ ಕಡಕ್ಕಿಳಿದಿದ್ದು, ತಿಮ್ಮರೋಡಿ ಗ್ಯಾಂಗ್ನ ಆಳ ಅಗಲದ ಬಗ್ಗೆ ಶೋಧಕ್ಕಿಳಿದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಬುರುಡೆ ಗ್ಯಾಂಗ್ ಹೆಣದಿದ್ದ ಮಸಲತ್ತಿಗೆ ಉಪ್ಪು ಖಾರ ಹಾಕಿ ದ್ವೇಷಾಗ್ನಿ ಹಚ್ಚಿದ ಸಮೀರ್ ಸೇರಿದಂತೆ ಕೆಲ ಯೂಟ್ಯೂಬರ್ಗಳಿಗೆ ಇದೀಗ ಯಮಗಂಡ ಕಾಲ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಫಾರಿನ್ ಫಂಡ್, ಸಮೀರ್ ಯೂಟ್ಯೂಬರ್ ಗ್ಯಾಂಗು ಇಡಿ ಸಂಕಷ್ಟ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಭಾರತ ಮಾತ್ರವಲ್ಲ ದೇಶದಾಚೆಯಿಂದಲೂ ಕುಮ್ಮಕ್ಕು ಸಿಕ್ಕಿದೆ. ಕತೆ, ಚಿತ್ರಕತೆ, ತಿಮ್ಮರು